ಬೆಳಗ್ಗೆ 8:30 ಸರಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಆರ್ಥಿಕ ಇಲಾಖೆಯ ಕೇಂದ್ರ ಕಚೇರಿಯನ್ನು ಪ್ರವೇಶ ಮಾಡಿ ಎಲ್ಲವನ್ನು ಫೈನಲೈಸ್ ಮಾಡಿಕೊಂಡು ಈಗ ರಾಷ್ಟ್ರಪತಿಗಳಿಗೆ ಹೋಗಿ ಸಾಂಪ್ರದಾಯಿಕವಾಗಿ ಮಾಡಬೇಕಾದ ಕಾನೂನು ರೀತಿಯ ಕ್ರಮಗಳನ್ನೆಲ್ಲ ಪೂರೈಸಿ ವಾಪಸ್ ಬಂದಿದ್ದಾರೆ. ಈ ನಂತರ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಪಾರ್ಲಿಮೆಂಟನ್ನು ತಲುಪುತ್ತಾರೆ. ಹೊಸ ಪಾರ್ಲಿಮೆಂಟಿನ ಮೊದಲ ಬಜೆಟ್ ಎಂಬ ಹೆಗ್ಗಳಿಕೆಯೂ ಹೌದು, ಯಾವುದೇ ಅನುಮಾನ ಇಲ್ಲ. ಹಾಗೆ ನೋಡಿದರೆ ಭಾರತದ ಬಜೆಟ್ಟಿನ ಇತಿಹಾಸವನ್ನು ಕೆದಕಿ ನೋಡ್ಕೊಳ್ಳೋದಾದರೆ ಇಟ್ ಸ್ಟಾರ್ಟೆಡ್ ಸಮ್ವೇರ್ ಇನ್ ದ ರೀಜನ್ ಆಫ್ 1850 1860 ಸ್ಟಾರ್ಟ್ ಆಗಿದ್ದಂತಹ ಬಜೆಟ್ನ ರೂಪ ಸ್ವರೂಪಗಳೆಲ್ಲ ಬದಲಾಗಿದೆ. ಭಾರತದಲ್ಲಿ ಬಜೆಟನ್ನು ಸಂಧ್ಯಾ ಕಾಲದಲ್ಲಿ ಸಂಜೆ 5 ಗಂಟೆಗೆ ಮಂಡಿಸುವ ಪರಿಪಾಠವನ್ನು ಬ್ರಿಟಿಷರು ನಡೆಸಿದಾಗ ಅದಕ್ಕೆ ಕಾರಣ ಬಹಳ ಸರಳ. ಬ್ರಿಟನ್ ಆಗ ಎದ್ದಿರುತ್ತೆ ಅಂತ. ನಮಗೆ ಅನುಕೂಲಕ್ಕಲ್ಲ ಅದು 5 ಗಂಟೆಗೆ ಮಾಡ್ಕೊಂಡಿದ್ದೀವಿ, ಅವ್ರ ದೇಶದವ್ರಿಗೆ ರಾಣಿ ಎದ್ದಿರ್ತಾರೆ ಅಂತ. ಬಿಕಾಸ್ ದಿಸ್ ಅಲ್ಟಿಮೇಟ್ ರಿಪೋರ್ಟ್ ಈಸ್ ಬೀಯಿಂಗ್ ಪ್ರೆಸೆಂಟೆಡ್ ಇನ್ ದ ನೇಮ್ ಆಫ್ ದ ಕ್ವೀನ್. ಹಾಗಾಗಿ ಇದು ರಾಣಿಗೆ ಸರಿ ಹೊಂದುವ ಸಮಯ ಎಂದು ಸಂಜೆ 5 ಗಂಟೆಗೆ ಇದ್ದಿದ್ದನ್ನು ನಂತರ ಕಾಲಾನಂತರದಲ್ಲಿ ಯಶವಂತ್ ಸಿನ್ಹಾ ಮೂಡಿಟ್ಟು ಮಾರ್ನಿಂಗ್ ಅವರ್ಸಲ್ಲಿ 11 o'clockಗೆ ಮೂವ್ ಮಾಡಿಕೊಂಡು ಯಶವಂತ್ ಸಿನ್ಹಾ ತಂದಿದ್ದಂಥದ್ದು. ಲೇಟರ್ ಮೇಡಮ್ ಬಂದಾಗ ಹಳೆಯ ಕಾಲದಲ್ಲಿ ನೀವು ಸೂಟ್ ಕೇಸನ್ನು ನೋಡ್ತಾ ಇದ್ದಿದ್ದನ್ನು ಶಿ ಕನ್ವರ್ಟೆಡ್ ಇಂಟು ಎ ಸ್ಮಾಲ್ ಪೌಚ್ ಥರ ಒಂದು ಭಾರತೀಯ ದೇಶದಲ್ಲೇ ತಯಾರಿಯಾಗಿರೋ ಒಂದು ಪುಟಾಣಿ ಇದರ ಥರ ಮಾಡಿದ್ರು. ಹಾಗೆ ನೋಡಿದ್ರೆ ನಮ್ಮಲ್ಲಿ ಬಜೆಟ್ಟು ಪ್ರಾರಂಭ ಆದಾಗ ನಮ್ಮಲ್ಲಿ ಕೇವಲ ಇಂಗ್ಲೀಷ್ನಲ್ಲೇ ಇದ್ರೂ ಕಾಲಾನಂತರದಲ್ಲಿ ಅದನ್ನು ಇಂಗ್ಲೀಷ್ ಮತ್ತು ಹಿಂದಿಗೆ ತಂದರುವೆ ಪುಸ್ತಕ ಇರಲೇ ಇಲ್ಲ ಬಜೆಟ್ಟಿಂದು. ಸಮ್ವೇರ್ ಇನ್ ದಿ ರೀಜನ್ ಆಫ್ ಮಿಡ್ 1950s 55 56 ಈ ರೇಂಜಲ್ಲೆಲ್ಲೋ ಒಂದು ಕಡೆಯಲ್ಲಿ ನಾವು ವಿ ಸ್ಟಾರ್ಟೆಡ್ ಪ್ರಿಂಟಿಂಗ್ ದಿ ಬಜೆಟ್ ಬುಕ್ಸನ್ನು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಬಜೆಟ್ ಬುಕ್ಸ್ ಇರಲಿಲ್ಲ. ಬಜೆಟ್ ಬುಕ್ಸನ್ನು ಪ್ರಿಂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆ ಪ್ರಿಂಟೆಡ್ ಬುಕ್ಸನ್ನ ಎಲ್ಲರಿಗೂ ಹ್ಯಾಂಡ್ ಓವರ್ ಮಾಡ್ತಾಯಿದ್ರು. ಅದೆಲ್ಲ ಒಂದು ಕಾಲದಲ್ಲಿ ದಿ ಬಜೆಟ್ ಬುಕ್ ವಾಸ್ ಬೀಯಿಂಗ್ ಪ್ರಿಂಟೆಡ್ ಇನ್ ರಾಷ್ಟ್ರಪತಿ ಭವನ್ ಇಟ್ ಸೆಲ್ಫ್. ದ್ಯಾಟ್ ವಾಸ್ ಎ ಡಿಫ್ರೆಂಟ್ ಟೈಮ್ ಅದು. ಲೇಟರ್ ಇಟ್ ಮೂವ್ ಟು ಅದರ್ ಏರಿಯಾಸ್ಗೆಲ್ಲ ಅಷ್ಟೇನೇನೆ ಬೇರೆ ಕಡೆಗೆ ಹೋಯ್ತದು. ಆದರೆ ಆ ಪುಸ್ತಕದ ಪದ್ಧತಿಯನ್ನು ಕೂಡ ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರು ಈ ಪೋಸ್ಟ್ ಕೋವಿಡ್ ಅಂದರೆ ಕೋವಿಡ್ ಬಂದ ನಂತರದ ಸಂದರ್ಭದಲ್ಲಿ ಮತ್ತು ಆ ಕೋವಿಡ್ಡಿನ ಸಂದರ್ಭದಲ್ಲೇ ಬುಕ್ಲೆಸ್ ಆ್ಯಂಡ್ ಪೇಪರ್ಲೆಸ್ ಮಾಡಾಕ್ಬಿಟ್ರು ಅದನ್ನು. ಅಂದರೆ ಈಗ ಅದು ಕಂಪ್ಲೀಟ್ಲಿ ಡಿಜಿಟಲೈಸ್ಡ್ ಬಜೆಟ್. ಈಗ ನೋಬಡಿ ಗೆಟ್ಸ್ ಎನಿಥಿಂಗ್. ಯಾರಿಗಾರು ಬೇಕಿದ್ರೆ ಲಾಗಿನ್ ಮಾಡ್ಕೊಂಡು ಪ್ರಿಂಟ್ ತೆಕ್ಕೋಬೇಕು, ಓದ್ಕೋಬೇಕು, ಏನೇ ಬೇಕಿದ್ರೂ. ಗುಡ್ ಆರ್ ಬ್ಯಾಡ್ ಇಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ನಾನು ಪರ್ಸನಲಿ ಓಲ್ಡ್ ಟೈಮರ್ ಅಂತಂದರೆ ಸ್ವಲ್ಪ ಈ ಹಳೆ ಪದ್ಧತಿಗಳನ್ನೆಲ್ಲ ಇಷ್ಟಪಡೋಂಥವನು. ನನಗೆ ಈಗಲೂ ಬಜೆಟ್ ಪುಸ್ತಕ ಹಿಡ್ಕೊಳ್ಳೋಕೆ ಭಾಳ ಖುಷಿ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆನೆಸ್ಟ್ಲಿ ಸಮ್ ಐ ಎಂಜಾಯ್ ಆ ಬುಕ್ ಕೆತ್ತಿದ್ರೆ. ಈಗ ನಮ್ಮ ಸ್ಟೇಟ್ ಬಜೆಟ್ ಸಿಕ್ಕಿದಾಗ ಐ ರಿಯಲಿ ಎಂಜಾಯ್ ಕೂತ್ಕೊಂಡು ಆ ಬುಕ್ಕನ್ನು ನೋಡ್ತಾ ಕೂತ್ಕೋಬೋದು ಒಂದು ಸ್ವಲ್ಪ ಹೊತ್ತು ಅಂತ. ಏನೇ ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಕಾಲ ಬದಲಾದಂಗೆ ನಾವು ಬದಲಾಗ್ತಾ ಇದ್ದೀವಿ. ನಿರ್ಮಲಾ ಸೀತಾರಾಮನ್ ರಾಜ್ಯವನ್ನು ರಾಜ್ಯಸಭೆಯಲ್ಲಿ ಪ್ರತಿನಿಧಿಸುತ್ತಿರುವ ಕಾರಣ ನಮಗೆ ಒಂದು ಹೆಚ್ಚಿನ ಕುತೂಹಲ ಮತ್ತು ಉತ್ಸಾಹ ಸಹಜವಾಗಿ ಇರಬೇಕು. ಹಾಗೆಂದ ಮಾತ್ರಕ್ಕೆ ಆಕೆ ಅತ್ಯಂತ ಉದಾರಿಯಾಗಿ ನಮಗೇನೋ ಕೊಟ್ಬಿಡ್ತಾರೆ ಅಂತ ನನಗೇನು ಅನಿಸಿಲ್ಲ. ಬಿಕಾಸ್ ಅದಕ್ಕೆ ವೇರಿಯಸ್ ರೀಸನ್ಸು ಇದೆ ಅಂತ ಕಾಣುತ್ತೆ. ನನಗಂತೂ ಏನು ಅನಿಸಲ್ಲ ಉದಾರಿಯಾಗಿ ಏನೋ ಕೊಟ್ಕಿಟ್ಬಿಡ್ತಾರೆ ನಮಗೆ ಅಂತ ಅನಿಸಲ್ಲ. ಒಟ್ಟಾರೆ ಇವತ್ತಿನ ಬಜೆಟ್ ಮಂಡನೆಯಾಗಲಿಕ್ಕೆ ಇನ್ನು ಸರಿಯಾಗಿ 1 ಗಂಟೆಗಳ ಸಮಯ ಇದೆ. ಮೇಡಮ್ಮು ಕೊನೆಯ ಬಜೆಟನ್ನು ಅಂದರೆ ಈ ಅವಧಿಯ ಕೊನೆಯ ಬಜೆಟನ್ನು ಐ ಕ್ಯಾನಾಟ್ ಸೇ ಇಟ್ಸ್ ಅವರ್ ಲಾಸ್ಟ್ ಬಜೆಟ್ ಬಿಕಾಸ್ ದೇ ಮೇ ಕಮ್ ಬ್ಯಾಕ್ ಟು ಪವರ್. ಅವರೇ ಪವರ್ಗೆ ಬರ್ಬೋದೇನೋ 24ರಲ್ಲಿ ಬರಬಹುದೇನೋ. ನಿನ್ನೆ ಯಾರೋ ನನ್ನ ಗೆಳೆಯರು ಮಾತೆತ್ತಿದ್ರೆ ನೀವು ಬರಬಹುದೇನೋ ಅಂತಲೇ ಹೇಳ್ತಿರ್ತೀರಿ. ವೈ ಆರ್ ಯು ನಾಟ್ ಸ್ಪೆಸಿಫಿಕ್? ಮೋದಿಯವರು ವಾಪಸ್ ಬಂದಾಗ ಅಂತ ಯಾಕೆ ಹೇಳಬಾರ್ದು? ಐ ಆಮ್ ನೋಬಡಿ ಟು ಸೇ ದಟ್. ಇಟ್ ವಿಲ್ ಬಿ ಇನ್ಸಲ್ಟಿಂಗ್ ಇಂಡಿಯನ್ ವೋಟರ್ಸ್ ಆ್ಯಂಡ್ ಡೆಮೋಕ್ರಸಿ. 2024ನಲ್ಲಿ ಅವರ ಮೇನಲ್ಲಿ ಎಲೆಕ್ಷನ್ ನಡೆದಾಗ ಏಪ್ರಿಲ್ ಮೇನಲ್ಲಿ ನಡೆದಾಗ ಈ ಸರ್ಕಾರ ವಾಪಸ್ ಬರ್ಬೋದು, ಬರದೇ ಇರ್ಬೋದು. ಐ ಹ್ಯಾವ್ ನೋ ಐಡಿಯಾ ಜನ ಏನು ಮಾಡ್ತಾರೆ. ನಿರ್ಮಲಾ ಸೀತಾರಾಮನ್ನೇ ಕಂಟಿನ್ಯೂನೂ ಆಗ್ಬೋದು, ಮೇ ಬಿ ಮೇ ನಾಟ್ ಬಿ, ನಮಗೆ ಗೊತ್ತಿಲ್ಲ. ಏನಾದ್ರು ಹೊಸಬ್ರನ್ನ ತರ್ಬೋದು. ಮೋದಿಯ ಟಿಪಿಕಲ್ ಮೆಥಡಾಲಜಿಗೆ ಯಾರೊಬ್ಬರು ಹೊಸೊಬ್ಬರು ಬರ್ಬೋದು. ಬಿಕಾಸ್ ಫಾರ್ ಎಕ್ಸಾಂಪಲ್ ವೆನ್ ಅರುಣ್ ಜೈಟ್ಲಿ ಅವ್ರದ್ದು ಹೆಚ್ಚು ಕಡಿಮೆ ಆದಾಗ ಕೊನೆ ಕ್ಷಣದಲ್ಲಿ ಪಿಯೂಷ್ ಗೋಯಲ್ ಇಂಟೀರಿಯಂ ಒಂದು ಬಜೆಟನ್ನು ಮಂಡನೆ ಮಾಡಬೇಕಾಗ್ತದೆ. ಹಾರ್ಡ್ಲಿ ಪಾಪ ಹಿ ಸಬ್ಮಿಟೆಡ್ ಇಟ್ ಇನ್ 15 ದಿನದ ಟೈಮಲ್ಲಿ ಅವರು ಈ ಮ್ಯಾನೇಜ್ ಟು ಸಬ್ಮಿಟ್ ಎ ಬಜೆಟ್. ಎಲ್ಲ ಅಂದ್ಕೊಂಡ್ರು ಅಧಿಕಾರಕ್ಕೆ ಬಂದ ತಕ್ಷಣ ಪಿಯೂಷ್ ಗೋಯಲ್ ವಿಲ್ ಬಿ ದಿ ಫಿನಾನ್ಸ್ ಮಿನಿಸ್ಟರ್ ಅಂತ ಅಂದ್ಕೊಂಡಿದ್ರು. ಸಾಹೇಬ್ರು ಅವೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಲಟಕ್ ಅಂತ ತಂದು ಮೇಡಮನ್ನು ಇಟ್ಟರು ಅಲ್ಲಿ. ಹಾಗಾಗಿ ಯಾರನ್ನ ಇಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಂದರೆ ಹಾಗಾಗಿ ಮುಂದುವರಿಸ್ಬೋದು. ಬಟ್ ಇದು ಅವರ ಕೊನೆ ಬಜೆಟ್ ಆಗುತ್ತೆ ಆಸ್ ಫಾರ್ ಎಸ್ ದಿಸ್ ಟರ್ಮ್ ಇಸ್ ಕನ್ಸಿಡರ್ಡ್. ಸ್ವಲ್ಪ ಶಿ ಹ್ಯಾಸ್ ಎ ಹ್ಯಾಬಿಟ್ ಆಫ್ ಟಾಕಿಂಗ್ ಲಾಂಗ್. ಲಾರ್ಜ್ಲಿ ಆವ್ರೇಜ್ 150 ಮಿನಿಟ್ಸ್ ಮಾತಾಡಿದ್ದಾರೆ. 140 ಮಿನಿಟ್ಸ್ 130 ಮಿನಿಟ್ಸ್ ಆವ್ರೇಜ್ ಐ ಆಮ್ ಟಾಕಿಂಗ್.
ಮಾತಾಡಿದ್ದಾರೆ. ಹಾಗಾಗಿ ಇವತ್ತು ಎಷ್ಟು ಭಾಷಣ ಮಾಡ್ತಾರೋ ಬಿಡ್ತಾರೋ, ಹೊಸ ಪಾರ್ಲಿಮೆಂಟು, ಕೊನೆ ಲೇಖಾನುದಾನ, ಹೊಸ ಬಜೆಟ್ಟು ಎಷ್ಟು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರು ಎಷ್ಟಾರು ಮಾತಾಡಲಿ, ಅವರು ಓದಲೇಬೇಕು, ನಾವು ಕೇಳಿಸ್ಕೊಳ್ಳೇಬೇಕು, ಅದನ್ನು ಮಾಡೋಣ. ಎಸ್, ಓಕೆ. ಗೆಸ್ಟ್ ನಾಗರಾಜ್ ಯಾದವ್ ಮತ್ತು ರುದ್ರಮೂರ್ತಿ ಅವರು ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟಿದ್ದೆ. ಹಾಗೆಯೇ ಬಿಜೆಪಿಯಿಂದ ಪರಿಷತ್ ಸದಸ್ಯರು KS ನವೀನ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮ್ಮ ಜೊತೆ ಕೂಡ ಮಾತನಾಡ್ತೀನಿ. ಮೊದಲಿಗೆ ನಾನು ರುದ್ರಮೂರ್ತಿ ಅವರನ್ನ ಮಾತಾಡಿಸ್ಬಿಡ್ತೀನಿ. ಸರ್, ಈಗಾಗಲೇ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ಹೇಳಿದರು. ನಿಮ್ಮ ಪ್ರಕಾರ ಚಾಲೆಂಜಿಂಗ್ ಅನಿಸ್ತಕ್ಕಂಥದ್ದು ತೆರಿಗೆ ವಿಚಾರದಲ್ಲಿ ಆರ್ಥಿಕ ಸಚಿವರಿಗೆ ಏನಾಗಿರ್ಬೋದು ಸರ್? ನಾನು ಸರ್ ಎಲ್ಲ ಕವರ್ ಮಾಡಿದ್ರೆ ಈಗ ತಾನೇ ಹೇಳ್ತಿದ್ದೆ, ಆದರೆ ಇದು ಎಲ್ಲದಕ್ಕೂ ನಂಬರ್ಸ್ ಕೊಡ್ತಾ ಬರ್ತೀನಿ. ಯಾಕಂದ್ರೆ ಅವ್ರ ಪಾಯಿಂಟ್ಸ್ ಎಷ್ಟು ಚೆನ್ನಾಗಿ ಹೇಳಿದ್ರು, ಇವತ್ತು ಕಾಮನ್ ಮ್ಯಾನ್ಗೆ ಅರ್ಥ ಆಗುತ್ತೆ. ಇದಕ್ಕೇನು CA ಓದೋದು ಬೇಡ, ನೀವು ಕಾಮರ್ಸ್ ಅಕೌಂಟ್ಸ್ ಓದೋದು ಬೇಡ. ಮೊದಲನೇದಾಗಿ ಸರ್ ಹೇಳಿದ್ರು ಫಿಸಿಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಬಗ್ಗೆ. ಏನು ಅಂದ್ರೆ 100 ರೂಪಾಯಿ ಇನ್ಕಮ್ ನಮಗಿದ್ರೆ, ಆದಾಯ ಇದ್ರೆ, ಖರ್ಚು 105 ರೂಪಾಯಿ 50 ಪೈಸಾ ಇದೆ ಗೌರ್ಮೆಂಟ್ಗೆ. ಅಲ್ಲಿಗೇನಾಗ್ತಾ ಇದೆ, 5 ರೂಪಾಯಿ 50 ಪೈಸಾ ಜಾಸ್ತಿ ಇದೆ, ಅದು ವಿತ್ತೀಯ ಕೊರತೆ. ಇವತ್ತು ಬಜೆಟ್ ನಲ್ಲಿ ನಾವೇನ್ ನೋಡ್ಬೇಕು, 5.5% ಫಿಸಿಕಲ್ ಡೆಫಿಸಿಟ್ ಬರುತ್ತಾ, ಅದಕ್ಕೂ ಜಾಸ್ತಿ ಬರುತ್ತಾ, ಕಡಿಮೆ ಬರುತ್ತಾ, ಇದನ್ನ ನೋಡ್ತಾ ಇದ್ದಾರೆ. ದಿ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಏನಿದೆ ಆರ್ಥಿಕ ತಜ್ಞರಲ್ಲಿ ಅಂತ ಅಂದರೆ ಅರೌಂಡ್ 4.7 ಅಲ್ಲಿ ಇರಬಹುದು ಅಂತಿದ್ದಾರೆ. ನಮ್ಮ ಫಿಸಿಕಲ್ ಡೆಫಿಸಿಟ್ ಪೆಗ್ಗಿಂಗ್ ಇಸ್ ಲೈಕ್ಲಿ ಟು ಹ್ಯಾಪನ್ ಇಟ್ ಸಮ್ವೇರ್ ಅರೌಂಡ್ 4.5 to 4.8% ಇರಬಹುದೇನೋ ಅಂತ ಏನೋ ಒಂದು ಹೇಳ್ತಿದ್ದಾರೆ. ಹಾಗಾದ್ರೆ ಗುಡ್. ಓಕೆ, ಯಾಕೆ ಇರಬಾರದು? ಅವ್ರು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕೆ ಇದರ ಬಗ್ಗೆ ನಾವು ಗಾಬರಿ ಆಗಬೇಕು? ನನ್ನ ಆದಾಯವನ್ನು ಎಲ್ಲವನ್ನು ವೆಚ್ಚಕ್ಕೆ ಬಂದಾಗ ನನ್ನ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತಾನೆ ಇದೆ. ಅದು ಗಾದೆ, ನಿಜ, ಅದು ಗಾದೆ. ಅದು ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅಂತಲೇ ಇದೆ. ಹಂಗಂದ್ಬಿಟ್ಟು ಸಾಲ ಮಾಡಿ ಬರೀ ತುಪ್ಪವನ್ನೇ ತಿಂದರೆ ವಾಂತಿ ಮತ್ತು ಭೇದಿ ಆಗುತ್ತದೆ. ಅದು ಹೊಡೆಯುತ್ತೆ. ಇದು ಸೇಮ್ ಎಕಾನಮಿನಲ್ಲಿ ಸಾಲ ಮಾಡಲಿಕ್ಕೆ ಜಾಗ ಇದೆ ಅಂತ ಹೇಳಿ ವಿಪರೀತ ಸಾಲಗಳನ್ನು ಮಾಡ್ಕೊಂಡು ಹೋದ್ರೆ ಸಾಲ ತೀರಿಸುವುದರಲ್ಲೇ ಸುಸ್ತಾಗಿ ನೋಟನ್ನು ಬರೆದು ಹಗ್ಗವನ್ನು ಹುಡುಕಬೇಕಾಗುತ್ತದೆ. ಸರ್ ಹೇಳ್ದಂಗೆ ಈ ಪಾಯಿಂಟ್ ಅಲ್ಲಿ 5.5% ನಾನು ಹೇಳಿದ್ನಲ್ಲ, 4.5 4.6ಗೆ ನೆಕ್ಸ್ಟ್ ವರ್ಷಕ್ಕೆ ಬರಬೇಕು ಅನ್ನುವ ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ. ಸೊ ಈ ವರ್ಷ ಈ ಏನು ಫಿನಾನ್ಷಿಯಲ್ ಇಯರ್ 23-24 ಇದೆ, ಫಿಸಿಕಲ್ ಡೆಫಿಸಿಟ್ ಕಳೆದ ಬಾರಿ 5.9% ಇತ್ತು. ಈಗೇನ ಅವ್ರು 5.5 5.3 ತಂದ್ರೆ ಮುಂದಿನ ವರ್ಷಕ್ಕೆ ಪ್ರೊಜೆಕ್ಷನ್ 4.5 4.6 ಕೊಟ್ಟರೆ ಒಳ್ಳೇದು. ಸರ್ ಹೇಳ್ದಂಗೆ ಇಲ್ಲಿ ತುಂಬಾ ಮುಖ್ಯ ಏನು ಗೊತ್ತಾ, ಈಗ ನಿಮ್ಮ ಹತ್ರ 100 ರೂಪಾಯಿ ಆದಾಯ ಇದೆ, ಖರ್ಚು 105 ರೂಪಾಯಿ ಇದೆ. ಆ 5 ರೂಪಾಯಿ ಸಾಲ ಮಾಡ್ತಿದ್ದೀರಲ್ಲ, ಏನಕ್ಕೆ ಮಾಡ್ತಿದ್ದೀರಾ? ಈಗ ನಾನು ಆಸ್ತಿ ಮಾಡೋದಕ್ಕೆ ಮಾಡ್ತಿದ್ದೀನಿ, ಮನೆ ಕಟ್ಟಕ್ಕೋಸ್ಕರ ನಾನು ಸಾಲ ಮಾಡಿದ್ದೀನಿ. ಅವಾಗ ನೀವು ಮಾಡುವ 5 ರೂಪಾಯಿ ಸಾಲ ಓಕೆ, ನಾನು ಅದೇ 105 ರೂಪಾಯಿ ಖರ್ಚು ಮಾಡ್ತಿರೋದೇನಕ್ಕೆ ಅಂದ್ರೆ ಗೋವಾಕ್ ಟ್ರಿಪ್ ಹೋಗಕ್ ಮಾಡ್ತಾ ಇದ್ದೀನಿ, ಮಸ್ತು ಮಜಾ ಮಾಡಕ್ ಮಾಡ್ತಿದ್ದೀನಿ ಅಂದಾಗ ನಿಮ್ ಫಿಸಿಕಲ್ ಡೆಫಿಸಿಟ್ ಒಳ್ಳೇದಲ್ಲ. ಸೊ ಫಿಸಿಕಲ್ ಡೆಫಿಸಿಟ್ ಅನ್ನ ನಾವು ಬ್ಯಾಡ್ ಅಂತ ಇದೆ ಖಂಡಿತ. ಸೊ ನೀವೇನ್ ಸಾಲ ಮಾಡ್ತಿದ್ದೀರಾ, ಈಗ ನಾನು ಸಾಲ ಮಾಡಿದ್ದೀನಿ, 100 ರೂಪಾಯಿ ಆದಾಯ ಇದೆ, 105 ರೂಪಾಯಿ ಖರ್ಚಿದೆ, ಆ ಖರ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಆಸ್ತಿ ಕ್ರಿಯೇಷನ್ ಆಗ್ತಾ ಇದೆಯಾ? ನಾಗರಾಜ್ ಯಾದವ್, ದಿಸ್ ಇಸ್ ನಾಟ್ ಪಾಲಿಟಿಕ್ಸ್, ದಿಸ್ ಇಸ್ ಪ್ಯೂರ್ ಎಕನಾಮಿಕ್ಸ್. ಆರ್ಥಿಕ ವಿಚಾರದಲ್ಲಿ ಎಕನಾಮಿಕ್ಸ್ ಬೇರೆ, ಸಾಮಾಜಿಕ ಕಾಳಜಿ ಅಥವಾ ಕಾರ್ಯಕ್ರಮಗಳು ಬೇರೆ, ಎರಡು ಬೇರೆ ಬೇರೆ. ಕರ್ನಾಟಕ ರಾಜ್ಯದಲ್ಲಿ ಈಗ ಆಗ್ತಾ ಇರುವಂತಹ ನಮಗಿರೋ ಭಯ ಅಲ್ಲೇನೆ. ಗ್ಯಾರಂಟಿಗಳು ಜನರಿಗೆ, ಬಡವರಿಗೆ ಅಥವಾ ಸಲ್ಲಬೇಕಾದವರಿಗೆ ಸಲ್ಲಬಹುದು. ನಾನು ಅದನ್ನು ಸಲ್ಲಲ್ಲ ಅಂತ ಹೇಳೋದೇ ಇಲ್ಲ. ನನ್ನ ಲೆಕ್ಕಾಚಾರದಲ್ಲಿ ಸೋಷಿಯಲ್ ಸ್ಕೀಮ್ಸ್ ಇಲ್ಲದೆ ಒಂದು ಸರ್ಕಾರ ನಡಿಬಾರ್ದು. ಓಕೆ, ನಡಿಬಾರ್ದು. ಪ್ಯೂರ್ ಎಕನಾಮಿಕ್ಸ್ ಬ್ಯಾಂಕ್ ಥರ ನಡೆಸೋಕ್ಕಲ್ಲ ಸರ್ಕಾರ ಇರೋದು. ಜನರಿಗೆ ಅನುಕೂಲ ಅಂತ ಕೆಲಸಗಳಾದರೂ ಸರ್ಕಾರ ಎನ್ನುವುದಿರುವುದು ಬ್ಯಾಂಕ್ ರೀತಿ ನಡೆಯೋಕ್ಕಲ್ಲ. ಅವನು ಸಾಲ ಕಟ್ಟಲಿಲ್ಲ ಅಂದರೆ ಮನೆನ ಇದು ಮಾಡ್ಕೋತೀನಿ, ಇದು ಬರಲಿಲ್ಲ ಅಂದರೆ ನೋಟಿಸ್ ಹಾಕ್ತೀನಿ, ಅದಲ್ಲ ಸರ್ಕಾರದ ಕೆಲಸ. ಬಟ್ ಯಾರಿಗೆ ಟಾರ್ಗೆಟ್ ಮಾಡ್ತೀರಿ ನೀವು ಆ ಸಬ್ಸಿಡಿಗಳನ್ನು ಅನ್ನೋದು ಭಾಳ ಕ್ರಿಟಿಕಲ್. ಅದು ಈಗ ಗ್ಯಾರಂಟಿಗಳಲ್ಲಿ ಬರಬಹುದಾದ ಸಮಸ್ಯೆ ರಾಜ್ಯಕ್ಕೆ ನಾನು ಯಾಕೆ ಅವ್ರು ಸಾಲ ಕೇಳ್ತಾ ಇದ್ದಾರೆ ಅನ್ನೋಕ್ಕೆ ಅದು ಅಲ್ಲಿಗೆ ಬರುತ್ತದೀಗ ಅಂತಂದರೆ, ಜನರಲೈಸ್ಡ್ ಗ್ಯಾರಂಟಿಗಳನ್ನು ಮಾಡೋಕ್ಕೆ ಹೋದಾಗ ಯುವರ್ ಎಕ್ಸ್ಪೆಂಡಿಚರ್ ವಿಲ್ ಇನ್ಕ್ರೀಸ್, ಹ್ಯೂಜ್ಲಿ ಇನ್ಕ್ರೀಸ್ ಆಗ್ತೀರಿ ಎಕ್ಸ್ಪೆಂಡಿಚರ್. ಈಗ ರಾಜ್ಯದಲ್ಲಿ ಆಗಿದೆ, ಒಂದು 45-50 ಸಾವಿರ ಕೋಟಿ 60 ಸಾವಿರ ಕೋಟಿವರೆಗೂ ಬಂದುಬಿಟ್ಟಿದ್ದೀವಿ. ವಿಚ್ ರಿಸಲ್ಟ್ಸ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಕೊರತೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿ ಪ್ರೆಷರು ಈ ಅಭಿವೃದ್ಧಿ ಕಡೆಯಲ್ಲಿ ಮೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರೆಷರು ದುಡ್ಡೆಲ್ಲಿ ಅಭಿವೃದ್ಧಿಗೆ ಅಂತ. ಜನಕ್ಕೆ ದುಡ್ಡು ಸಿಗ್ತಿದ್ರೂ ರೋಡೆಲ್ಲಿ, ನೀರೆಲ್ಲಿ, ಅದೆಲ್ಲಿ, ಇದರಲ್ಲಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕೊಡ್ತಾ ಇದ್ದಾರೆ,
ಆದರೂ ಕೇಳ್ತಾರೆ. ಅದನ್ನು ಮ್ಯಾಚ್ ಮಾಡೋಕ್ಕೆ ಗೌರ್ಮೆಂಟ್ಸ್ ಏನು ಮಾಡ್ತಾರೆ, ದೇ ಗೋ ಟು ದಿ ಲೋನ್ ಸೈಡಲ್ಲಿ, ಸಾಲದ ಕಡೆಗೆ ಹೋಗ್ತಾರೆ. ಸಾಲದ ಕಡೆಗೆ ಶಿಫ್ಟ್ ಆದಾಗ ರೀಪೇಮೆಂಟ್ ಕೆಪಾಸಿಟಿ ರೈಸ್ ಆಗದೇ ಇದ್ದರೆ, ಆದಾಯ ರೈಸ್ ಆಗದೇ ಇದ್ದರೆ ತಗಲಾಕೋತಾ ಹೋಗ್ತಾರೆ. ವರ್ಷದಿಂದ ವರ್ಷಕ್ಕೆ ಎಕ್ಸಾಕ್ಟ್ಲಿ ವಾಟ್ ಈಸ್ ಟ್ರೈಯಿಂಗ್. ನಾನು ಈಗ ಹೇಳ್ದಂಗೆ ಸಾಲ ಹೇಗೆ ಉರುಳಾಗತ್ತೆ, ನನ್ನ ಮನೆ ಇದ್ದಂಗಿದು, ನನ್ನ ಮನೆ ಇದ್ದಂಗೆ ಅಷ್ಟೇ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಬಜೆಟ್ ಅನ್ನೋದೇನು ಅಂತಾರಾಷ್ಟ್ರೀಯ ಮಾರ್ಸಲ್ಲೋ ಮೂನಲ್ಲೋ ತಯಾರಿ ಆಗಬೇಕಾದ ಡಾಕ್ಯುಮೆಂಟ್ ಏನಲ್ಲ. ಖರ್ಚು ಮತ್ತು ವೆಚ್ಚ ನನ್ನ ಮನೆಯಲ್ಲಿ ಪುಸ್ತಕ ಇಟ್ಕೊಂಡು ಬರ್ಕೊಂಡ್ರೆ ಅದೇ ಬಜೆಟ್. ಸರ್ ಇವಾಗ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂದ್ರಲ್ಲ, ಅದಕ್ಕೊಂಚೂರು ಕಂಟಿನ್ಯೂ ಮಾಡ್ತೀನಿ. ಸಾಲ ಮಾಡಾದ್ರೂ ತುಪ್ಪ ತಿನ್ನು, ಬಟ್ ಸಾಲ ಮಾಡಿ ಬೆಪ್ಪ ಆಗ್ಬೇಡ ಅಂತ ಇಂಪಾರ್ಟೆಂಟ್. ಈಗ ತಾನೇ ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದೆ. ಸಾಲ ಮಾಡಿ ಬೆಪ್ಪ ಆಗ್ಬೇಡ ಅಂದ್ರೆ ಏನು ಅಂದ್ರೆ, ವಿಜಯ್ ಮಲ್ಯ ತರ ನಾವು ಸಾಲ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಎಲ್ಲಾ ಕಡೆ ಮಾಡಿ ಗ್ರೋತ್ ಇಲ್ದೆ ನನಗೆ ಆದಾಯನೇ ಇಲ್ಲ ಅಂದ್ರೆ ಸಾಲ ಮಾಡಿ ಬೆಪ್ಪ ಆಗ್ಬೇಡ, ಫ್ಯೂಚರ್ ಅಲ್ಲಿ ಅದು ತೊಂದರೆ ಆಗುತ್ತೆ. ಅದಕ್ಕೆ ಪ್ರಗತಿ ಕಡೆಗೆ ಇನ್ವೆಸ್ಟ್ ಮಾಡಿ. ಮೂರ್ತಿ ಬಹಳ ವಿಚಾರಗಳು ಮಾತಾಡಿದ್ರು, ಸಾಹೇಬರು ಅದಕ್ಕೆ ಧ್ವನಿಗೂಡಿಸಿ ಮಾತಾಡಿದ್ರು. ನನಗೂ ಕೂಡ ಪೇಷಂಟ್ ಹಿಯರಿಂಗ್ ಕೊಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಬಜೆಟ್ ಮಾಡಿ ಸಾಲದ ಬಗ್ಗೆ ಮಾತಾಡ್ತಾ ಇದ್ರು. ನಾನು ಈಗ ಮೊದಲೇ ನೀವು ಬರೋಕ್ಕೆ ಮುಂಚೆ ಮಾತಾಡ್ದಾಗಂತೆ ನಾನು ಬಜೆಟ್ನ ಪೊಲಿಟಿಕಲ್ ಆ್ಯಂಗಲ್ನ ಬಿಟ್ಟು ಮೇಲೆ ಮಾತಾಡ್ತಕ್ಕಂಥದ್ದು. ಯಾಕಂದರೆ ಮಾತಾಡಬಾರ್ದು. ಒಂದು ನಿಮಿಷ ಸರ್, ಒಂದು ರೀತಿಯಲ್ಲಿ ಅದು ಎಕ್ಸ್ಪೆಕ್ಟೇಷನ್ಸು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬಜೆಟ್ ಅನೌನ್ಸ್ ಆದಮೇಲೆ ಸರಿ ತಪ್ಪು ಪೊಲಿಟಿಕಲ್ ಆ್ಯಂಗಲ್ ಆಮೇಲೆ ಮಾತಾಡ್ತೀನಿ. ನೋ ಬಜೆಟ್ ಕ್ಯಾನ್ ಎಸ್ಕೇಪ್ ಪಾಲಿಟಿಕ್ಸ್. ಲೆಟ್ ಅಸ್ ಹ್ಯಾವ್ ಎ ಡೆಕೋರಮ್, ಲೆಟ್ ಇಸ್ ನಾಟ್ ಇಟ್ ಬಿಕಮ್ ಬ್ಲೇಮ್ ಗೇಮ್ ಆಗೋದಂತೆ ವಾಸ್ತವಾಂಶಗಳ ಮಾತಾಡಬೇಕು ಅನ್ನೋ ದೃಷ್ಟಿಕೋನ. ಯಾಕಂದರೆ ಭಾಳಷ್ಟು ಸಾಹೇಬರು ಭಾಳ ಸೀನಿಯರಿಂದ ಇಟ್ ಇಸ್ ಅ ಚಾನ್ಸ್ ಫಾರ್ ಅಸ್ ಟು ಟೆಲ್ ಅವರ್ ಐಡಿಯಾಸ್ ಇನ್ ಫ್ರಂಟ್ ಆಫ್ ಹಿಮ್. ಈಗ ಸಾಲದ ಬಗ್ಗೆ ಮಾತಾಡ್ತಾಯಿದ್ರು, ಡೆಫಿಸಿಟ್ ಬಗ್ಗೆ ಮಾತಾಡ್ತಾಯಿದ್ರು, ಇನ್ಫ್ಲೇಷನ್ ಕಡೆ ಬಂದಿರಲ್ಲ. ನಾವು ಒಂದು ಅಂದಾಜು ತೊಗೊಂಡು ಆದರೆ ನೀವು ಸಾಲ ಮಾಡ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಕೂಡ ಮಾಡ್ತೀರಿ ಅಂತ ಅಕಾರ್ಡಿಂಗ್ ಟು ದ ರುದ್ರಮೂರ್ತಿ ಅವರ ಅನಿಸಿಕೆ ಪ್ರಕಾರ ಅಂದ್ಕೊಂಡಿದ್ದೀನಿ. ಇನ್ಫ್ರಾಸ್ಟ್ರಕ್ಚರ್ ಅಂತ ತಕ್ಷಣ ಜಾಬ್ಸ್ ವಿಲ್ ಬಿ ಕ್ರಿಯೇಟೆಡ್ ಮೋರ್, ಆಟೋಮೆಟಿಕ್ಲಿ ಆಪರ್ಚುನಿಟೀಸ್ ಆರ್ ಮೋರ್, ಇಟ್ ಬೆನಿಫಿಟ್ ದ ಸೊಸೈಟಿನ ಆ ದೃಷ್ಟಿಕೋನ ಹೇಳ್ತಾ ಇರ್ತಾರೆ. ಅಲ್ಲಿ ನಾನು ವಾಸ್ತವಾಂಶಕ್ಕೆ ಕೇಳ್ತೀನಿ ಅವ್ರನ್ನೇ. ಈಗ 45-50 ವರ್ಷಗಳ ಅವಧಿಯನ್ನು ನೋಡಿದಾಗ ದ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ಇಂಡಿಯಾ ಇಸ್ ನಾವ್. ವೈ ಇಸ್ ಇಟ್? ವೆನ್ ಯು ಬಾರೋಡ್, ನೀವು ಅಧಿಕಾರಕ್ಕೆ ಬಂದಾಗ 2014 ಅಧಿಕಾರಕ್ಕೆ ಬಂದಾಗ ಇದ್ದಂಥ ಸಾಲ ಎಷ್ಟು, ಈಗಿರ್ತಕ್ಕಂಥ ಸಾಲ ಎಷ್ಟು ನೋಡಿದಾಗ 110 ಲಕ್ಷ ಕೋಟಿಗಳಷ್ಟು ಎಕ್ಸ್ಟ್ರಾ ಸಾಲವನ್ನು ಮಾಡಿದಿರಿ. ನೀವು ಮಾಡೋಕ್ಕೆ ನಿಮ್ಮ ಲಿಮಿಟಲ್ಲೇ ಮಾಡಿರ್ಬೋದು, ಫೈನಾನ್ಷಿಯಲ್ ಡಿಸಿಪ್ಲಿನ ಮೇಂಟೈನ್ ಮಾಡಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಮುಗಿಸ್ತೀನಿ ಸರ್, ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ದೀನಿ. ಆದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಬೇಕಾಯಿತು, ಆಗಲಿಲ್ಲ. ಇನ್ನೊಂದು ಕಡೆ ನೀವು ಇನ್ಫ್ರಾಸ್ಟ್ರಕ್ಚರ್ನ ಇಂಡಿನಿಜಿಯಸ್ ಆಗಿ ಮಾಡಿದಿರಿ. ಎಲ್ಲವನ್ನೂ ಕೂಡ ಬೇರೆ ಕಡೆ ಅಂತಂದು ಮಾಡ್ತಕ್ಕಂಥದ್ದು ನಾವೇ ಕ್ರಿಯೇಟ್ ಮಾಡಿದ್ದೀವಿ, ನಾವೇ ಮೇಕ್ ಇನ್ ಇಂಡಿಯಾ ಮಾಡಿದ್ದೀವಿ, ನಾವೇ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ವಿ ಆರ್ ಹ್ಯಾವಿಂಗ್ ಅ ಡಿಫೆನ್ಸ್ ಪ್ರೊಡಕ್ಷನ್ ನಾವೇನೋ ಮಾಡ್ತಾರಿಂದ ಅವರ್ ಬಾರೋಯಿಂಗ್ ಶುಡ್ ಹ್ಯಾವ್ ಬಿನ್ ರೆಡ್ಯೂಸ್ಡ್ ಒನ್ ಸೈಡ್, ಎಂಪ್ಲಾಯ್ಮೆಂಟ್ ಶುಡ್ ಹ್ಯಾವ್ ಇನ್ಕ್ರೀಸ್ಡ್ ಆನ್ ಅದರ್ ಸೈಡ್, ಅವರ್ ಡೆಫಿಸಿಟ್ ಶುಡ್ ಹ್ಯಾವ್ ರೆಡ್ಯೂಸ್ಡ್ ಆನ್ ಅದರ್ ಸೈಡ್, ವಿಚ್ ಇಸ್ ನಾಟ್ ಹ್ಯಾಪನಿಂಗ್. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕಳೆದ 10 ವರ್ಷಗಳಿಂದ ಕಂಪ್ಯಾರಿಟಿವ್ ಸ್ಟಡಿನ ಮಾಡಿದಾಗ UPA ಗವರ್ಮೆಂಟ್ ವರ್ಸಸ್ NDA ಗವರ್ಮೆಂಟ್ ಕಂಪೇರ್ ಮಾಡಿದಾಗ, ಹ್ಯಾವಿಂಗ್ ಎ ಸ್ಟೇಬಲ್ ಗವರ್ಮೆಂಟ್ ವಿತ್ ಯು, ಹ್ಯಾವಿಂಗ್ ಎ ಸಿಂಗಲ್ ಪಾರ್ಟಿ ಮೆಜಾರಿಟಿ ವಿತ್ ಯು, ಯು ಹ್ಯಾವ್ ಬೀನ್ ಬಾರೋಡ್ 110 lakh crores. And people of India are not happy. ಕಾರಣ ಏನಂದ್ರೆ, ಒಂದ್ ಕಡೆ ಅನ್ಎಂಪ್ಲಾಯ್ಮೆಂಟು, ಇನ್ ಕಡೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಇನ್ನೊಂದು ಕಡೆ ಬಡತನ ರೇಖೆಗಿಂತ ಜನನ ಹೊರಗಡೆ ತೆಗಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಂತಕ್ಕಂಥ ಹೇಳ್ತಾ ಇದ್ದೀನಿ. ಇದಕ್ಕೆ ಸಮಸ್ಯೆಗಳೇನು ಅಂತ ಹೇಳ್ತಾ ಇದ್ದೀನಿ. ಒಂದ್ ಕಡೆ ಲಾಸ್ಟ್ ಒಂದೇ ಸೆಕೆಂಡ್ ಸರ್, ನಾನು ಹೇಳ್ತಾ ಇದ್ದೀನಿ, ಬಾರೋ ಮಾಡೋಕ್ಕೆ ನಿಮ್ಗೆ ಲಿಮಿಟ್ ಇಲ್ಲ, ಒಳಗೆ ಇರ್ಬೋದು ನೀವು, ಆದ್ರೆ ಬಡ್ಡಿ ದರ ಎಷ್ಟು ಆಗ್ತಾ ಇದೆ ಅಂತ ನೋಡಿದಾಗ ನೀವು ಹೇಳ್ತಾ ಇದ್ರಲ್ಲ, ನೀವು ತುಪ್ಪ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು, ಜಾಸ್ತಿ ತುಪ್ಪ ಅಂದರೆ ಸೈಡ್ ಎಫೆಕ್ಟ್ಸು. ಮುಂದಿನ ಜನಾಂಗಕ್ಕೆ ನೀವು ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗಿ ಬಾರೋಯಿಂಗ್ ಜಾಸ್ತಿ ಆದರೆ ನೆಕ್ಸ್ಟ್ ಜನರೇಷನ್ ಇಸ್ ಗೋಯಿಂಗ್ ಟು ಬಿ ಸೀರಿಯಸ್ ಟ್ರಬಲ್ ಬಿಕಾಸ್ ಆಫ್ ಮೋದಿ ಮಿಸ್ ಅಡ್ಮಿನಿಸ್ಟ್ರೇಷನ್, ನಿರ್ಮಲಾ ಸೀತಾರಾಮನ್ ಮಿಸ್ ಅಡ್ಮಿನಿಸ್ಟ್ರೇಷನ್ ಆಗಿ ಅದಕ್ಕೆ ಅವ್ರು ಜವಾಬ್ದಾರರಾಗ್ತಾರೆ. ಕಾವೇರಿ ಕಾಂಗ್ರೆಸ್ಸಿನ ಲೈನಲ್ಲೇ ಆರ್ಗ್ಯುಮೆಂಟ್ ಇದೆ, ಅದು ನಥಿಂಗ್ ರಾಂಗ್ ಇನ್ ಇಟ್. ಸಾಲ, ಒಂದು ದೇಶ ಒಂದು ಮನೆ ಸಾಲವನ್ನು ಮಾಡುವ ಪ್ರಮಾಣ ಯಾಕೆ ಹೆಚ್ಚಾಗುತ್ತೆ? ಬಾಯಿಗೆ ಬಂದಂಗೆ ಮಾಡೋದು ಬೇರೆ, ಯಾಕೆ ಹೆಚ್ಚಾಗುತ್ತೆ? ನನ್ನ ಆದಾಯವು ತತ್ಪರಿಣಾಮವಾಗಿ ಏರ್ತಿರೋದನ್ನು ನೋಡಲ್ಲ ನೀವು. ಫಾರ್ ಎಕ್ಸಾಂಪಲ್ ಟೇಕ್ ಕರ್ನಾಟಕ. 1900-2004 ಕೃಷ್ಣ ಇದ್ದಿದ್ದ ಅವಧಿಯ ಬಜೆಟ್ಟಿನ ಗಾತ್ರ ಏನು? ಓಕೆ, ಈಗಿನ ಸಿದ್ದರಾಮಯ್ಯನವರು ಇರೋಂತಹ ಬಜೆಟ್ಟಿನ ಗಾತ್ರ ಏನು? ಬಹಳ ಓಡಾಡ್ಕೊಂಡು ಮಾಡಿದ್ರು ಒಂದು 10-15 ಸಾವಿರ 20 ಸಾವಿರ ಕೋಟಿ ಬಜೆಟ್ ಅದು. ಈಗ ಹಂಗಲ್ಲ, ಲಕ್ಷ ಕೋಟಿ ಬಜೆಟ್ ನಿಮಗೆ ಲಕ್ಷ ಕೋಟಿಗಳ ಬಜೆಟ್. ಸೊ ಆದಾಯ ಇನ್ಕ್ರೀಸ್ ಆದಾಗ ಸಾಲವೂ ಇನ್ಕ್ರೀಸ್ ಆಗೋದು ಆರ್ಥಿಕವಾಗಿ ಒಂದು ಸಹಜ ಪ್ರಕ್ರಿಯೆ. ಓಕೆ, ದರ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್ ರಾಂಗ್ ಇನ್ ಇಟ್.
ಪೇಯಬಲ್ಲ ನಾನ್ ಪೇಯಬಲ್ಲ ಕ್ವಶನ್ ಈಗ ಅಷ್ಟೇ ಅಲ್ಲಿರೋದು. ಅದನ್ನ ಮೇಲೆ ಓಕೆ, ಅದಕ್ಕೆ ಬರೋದಾದರೆ ಫಿಸಿಕಲ್ ಡೆಫಿಸಿಟ್ಗೆ ಐ ಡೋಂಟ್ ನೋ ವಾಟ್ ಈಸ್ ಯುವರ್ ಪಾಲಿಟಿಕ್ಸ್. ದಿಸ್ ಇಸ್ ಪ್ಯೂರ್ ಫಿನಾನ್ಸ್. ಲಾರ್ಜ್ಲಿ ಎವ್ರಿ ಡಾಟಾ ಮತ್ತು ಎವ್ರಿ ರಿಪೋರ್ಟ್ ಈಸ್ ಇಂಡಿಕೇಟಿಂಗ್ ಅವರ್ ಫಿಸಿಕಲ್ ಡೆಫಿಸಿಟ್ ಪ್ರಾಬ್ಲಮ್ ಈಸ್ ಅಂಡರ್ ಕಂಟ್ರೋಲ್. ಇದು ಸರ್ಕಾರದ ಫಿಗರ್ಸ್ ಅಲ್ಲ, ಸರ್ಕಾರದ ಫಿಗರ್ಸ್ ಅಲ್ಲ ನಾನು ಮಾತಾಡ್ತಾ ಇರೋದು. ನಾಳೆ ಸಿದ್ದರಾಮಯ್ಯನವರು ಈ ಥರದ್ದು ಅಂತಂದಾಗ ನಾನು ಇದನ್ನೇ ಹೇಳ್ತೀನಿ ಬೇಕಾದ್ರೆ. ನಾನು ಐ ವಿಲ್ ನಾಟ್ ಹೆಸಿಟೇಟ್ ಟು ಸೇ ಎನಿಥಿಂಗ್. ಫಿಸಿಕಲ್ ಡೆಫಿಸಿಟ್ ಲಾರ್ಜ್ಲಿ ಅಂಡರ್ ಕಂಟ್ರೋಲ್ ಅಲ್ಲಿ ಇದ್ದಂಗೆ ಇದೆ. ಲಾರ್ಜ್ಲಿ ನಾನು ಹೇಳ್ತಿರೋದು ಅಂಡರ್ ಕಂಟ್ರೋಲ್. ನನಗೆ ಅದೊಂದು ದೊಡ್ಡ ವ್ಯತ್ಯಾಸ ಕಾಣಿಸ್ತಿಲ್ಲ. ಓಕೆ, ಇನ್ ಟರ್ಮ್ಸ್ ಆಫ್ ಡಿಸಿಪ್ಲಿನ್ ಅಂದರೆ ಫಿಸಿಕಲ್ ಇದು ಡಿಸಿಪ್ಲಿನ್ಸಲ್ಲಿ ಮೋದಿ ಗೌರ್ನಮೆಂಟು ಈಸ್ ನಾಟ್ ಸ್ಪೆಂಡಿಂಗ್ ಮನಿ ಆನ್ ಸರ್ಟನ್ ಏರಿಯಾಸಲ್ಲಿ. ದೇರ್ ಪುಷ್ ಈಸ್ ಆನ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ದರ್ ಇಸ್ ಎ ಟ್ರಮೆಂಡಸ್ ಶಿಫ್ಟ್. ಅದು ಕಾಂಗ್ರೆಸ್ ಗೌರ್ಮೆಂಟ್ಸ್ ಇದ್ದಾಗ ಸೋಷಿಯಲ್ ಸೆಕ್ಟರ್ ದಿಸ್ ಅದು ನೀವಿಬ್ಬರು ಸರಿ ತಪ್ಪು ನಾನು ವ್ಯಾಖ್ಯಾನ ಮಾಡ್ತಿಲ್ಲ, ನಾನು ಹೇಳ್ತಿರೋದನ್ನ ಹೇಳ್ತಿದ್ದೀನಿ ಅಷ್ಟೇ. ನಿಮ್ಮದು ಸೋಷಿಯಲ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ಸ್, ದಟ್ ಇಸ್ ಹ್ಯೂಮನ್ ವೆಲ್ಫೇರ್. ಎಕ್ಸಾಕ್ಟ್ಲಿ ದಟ್ಸ್ ಬಟ್ ಇನ್ಫ್ರಾಸ್ಟ್ರಕ್ಚರ್ ಶುಡ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್. ಒನ್ ಮಿನಿಟ್ ಹೇಳ್ತೀನಿ ನಾನು. ಓಕೆ, ಇನ್ಫ್ರಾಸ್ಟ್ರಕ್ಚರ್ಸ್ ಯಾವಾಗಲೂ ಇಟ್ ಟೇಕ್ಸ್ ಟೈಮ್ ಟು ಕ್ರಿಯೇಟ್. ಮೋಸ್ಟ್ ಇಂಪಾರ್ಟೆಂಟ್. ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್. ನಿಮಗೆ ಯಾವುದು ಆಗಲ್ಲ, ಯಾವುದು ಆಗಲ್ಲ ಸರ್. ಇನ್ಫ್ರಾಸ್ಟ್ರಕ್ಚರ್ ನೀವು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ತರ್ತೀರಿ. ಈಗ ಟನಲ್ ಪ್ರಾಜೆಕ್ಟ್ ನ ಬೆಂಗಳೂರಲ್ಲಿ ಮಾಡ್ತೀರಿ. How many people get jobs in that? ಅದು ಬೇರೆ. ನೀವು ಅದನ್ನ ಬಹಳ ಇದು ಹಳೆ ಕಾಲದ ಸಿಸ್ಟಮ್. ಇದು ಒಂದು ರಸ್ತೆ ಮಾಡಿದಾಗ ಇಷ್ಟು ಜಾಬ್ ನಮಗೆ ಇಷ್ಟ ಆಗಲ್ಲ, ನಿಮ್ಗೆ ಇಷ್ಟ ಆಗಲ್ಲ ಆದ್ರೂ ಹೇಳ್ತೀನಿ, ನಿಮ್ಗೆ ಇಷ್ಟ ಆಗಲ್ಲ ಆದ್ರೂ ಹೇಳ್ತೀನಿ. ಅಯೋಧ್ಯ ಟೆಂಪಲ್ ವಿಲ್ ಬ್ರಿಂಗ್ ಇನ್ ಜಾಬ್ಸ್. ಹೌದು, ನಾನು ಹೇಳ್ತಾ ಇದ್ದು construction has given so many jobs, no doubt. No, not the construction. I'm not bothered with the businesses. Construction is a time period. Time period job. Hotel, tourism, all this thing. I understand. Not that Congress doesn't understand. Congress understands all that. ನನಗೆ ಹಂಗೆ ಕಾಣಿಸ್ತಿಲ್ಲ. ನಾಳೆ ಸೋಷಿಯಲ್ ಸೆಕ್ಟರ್ಸ್ಗೆ ದುಡ್ಡು ಹಾಕೋದನ್ನ ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ. ಯು ಕೆನಾಟ್ ಸೇ ಇಟ್ ಈಸ್ ರಿಕ್ವೈರ್ಡ್. Yes, no doubt. It is required. ಬಟ್ ಯಾರಿಗೆ ಟಾರ್ಗೆಟ್ ಮಾಡಿಕೊಡ್ತಿದ್ದೀರಿ ಅನ್ನೋದು ವೆರಿ ಕ್ರಿಟಿಕಲ್. ಅದರಲ್ಲಿ ಫಾರ್ ಎಕ್ಸಾಂಪಲ್ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಿದ್ದೀರಲ್ಲ, ಎಕ್ಸಾಕ್ಟ್ಲಿ ಯಾವ ಜೆನ್ಯೂನ್ ಹೆಣ್ಮಕ್ಳಿಗೆ ಅದು ಹೋಗಬೇಕು, ಅದು ಹೋಗಬೇಕು. ಬೇಕಾದ್ರೆ ಅದನ್ನು 3 ಮಾಡಿ ಆ ಹೆಣ್ಮಕ್ಳಿಗೆ ನೀವು. ಓಕೆ, ಬಟ್ ಅರ್ಹ ಬಸ್ಸಲ್ಲಿ ಯಾವ ಹೆಣ್ಣು ಮಗಳಿಗೆ ಸಿಗಬೇಕೋ ಅವಳಿಗೆ ಸಿಗಬೇಕು, ಸಿಕ್ಕಬೇಕದು ಪಕ್ಕ. ನೋ, ಇಟ್ ಕೆನಾಟ್ ಬಿ ಜನರಲ್ ಟಾರ್ಗೆಟೆಡ್ ಸ್ಕೀಮ್ಸ್ ಇವೆಲ್ಲ. ಬಿಕಾಸ್ ಇದು ಹೇಳಕ್ ಚೆನ್ನಾಗಿರುತ್ತೆ. ಶಕ್ತಿ ಯೋಜನೆ ವಿಚಾರ ಬಂದಾಗ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿಚಾರ ಬಂದಾಗ, ಒಂದು ಕಡೆ ಪೂರ್ ಪೀಪಲ್ ಲೆಕ್ಕದಲ್ಲಿದ್ದರೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ ಮಾಡೋ ದುಡ್ಡು ಕಡಿಮೆ ಆಗ್ತದೆ. ಪೀಪಲ್ ಸ್ಟಾರ್ಟ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ನಾನು ಹೇಳ್ತೀನಿ ಸರ್, BMTC ಅಧ್ಯಕ್ಷನಾಗಿದ್ದೆ ನಾನು. ದೇರ್ ಇನ್ಕಮ್ ಇಸ್ ಇನ್ಕ್ರೀಸ್ ನೌ. ಲೇಡೀಸ್ ಸರ್ಕಾರ ಕೊಡ್ಬೋದು, ಆದರೆ ಮೆನ್ ಟ್ರಾವೆಲಿಂಗ್ ವಿತ್ ಲೇಡೀಸ್ ಆಲ್ಸೋ ಇನ್ಕ್ರೀಸ್ಡ್. ಇಟ್ಸ್ ಅದರ್ ವೇ ಇಟ್ ಈಸ್. ವಿ ಹ್ಯಾವ್ ಟು ಗೋ ಇನ್ ಡೀಟೇಲ್ ಹೋದಾಗ ಇಟ್ ಬೆನಿಫಿಟ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ನೋ ಡೌಟ್ ಅಬೌಟ್ ಇಟ್. ಏನು ಫ್ಲೈಓವರ್ ಕಟ್ಟಬೇಕು, ರೋಡ್ ವೈಡ್ ಕೊಡಬೇಕು, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದನ್ನು ಮಾಡೋದಾದ್ರೆ ಅದಕ್ಕೆ ಶಕ್ತಿ ಯೋಜನೆ. ಹೆಂಗಸರಿಗೆ ಇಬ್ಬರಿಗೂ 2 ರೂಪಾಯಿ ಮಾಡಿ. ಏನಂದ್ರೆ ಗಂಡಸರು ಹೆಂಗಸರಿಗೆ ಇಬ್ಬರಿಗೂ ಎಲ್ಲರೂ ಹೊತ್ತು ಎಲ್ಲರೂ ಇಳ್ಕೊಂಡ್ಬಿಟ್ಟು ಮಾಡಿ. ಟ್ರಮೆಂಡಸ್ ಇಂಪ್ಯಾಕ್ಟ್ ಒಪ್ಕೋತೀನಿ ನಾನು. ಇಳಿಸಿ, ಅವಾಗ ಹೆಂಗಾಗುತ್ತೆ ತೋರಿಸ್ತೀವಿ. This is the first step what you are taking. In future we will do it. This is how we start ಅಲ್ಲ ಸರ್. ಎಸ್, ಒಂದು ಕೊಟ್ಬಿಡಿ, 1-2 ನಿಮಿಷ. ಎಸ್ ನವೀನ್ ಅವರು ಸಾಕಷ್ಟು ಆರೋಪಗಳು ಮಾಡಿದ್ರು. ಬಜೆಟ್ ಮುಗಿದ ನಂತರದ ಆರೋಪಗಳನ್ನ ಆರಂಭದಲ್ಲೇ ಮಾಡಿಬಿಟ್ಟಿದ್ದಾರೆ ಅವರು. ಇನ್ನು ಬಜೆಟ್ ಏನು ಅಂತಾನೆ ಹೇಳಿಲ್ಲ ಅವರು. ನವೀನ್, ನಿಮ್ಮ ಫಸ್ಟ್ ರಿಯಾಕ್ಷನ್? ಬಹುನಿರೀಕ್ಷಿತ ಬಜೆಟ್, ಮುಂದಿನ ಅಮೃತ ಕಾಲದ ಬಜೆಟನ್ನು ಇವತ್ತು ಮಂಡಿಸ್ತಾ ಇದ್ದಾರೆ. ನಾನು ಹೆಚ್ಚು ಪೊಲಿಟಿಕಲ್ಲಾಗಿ ಅವ್ರು ಮಾತಾಡಿರೋದಕ್ಕೆ ಒಂದೇ ಒಂದು ಇದನ್ನು ಹೇಳ್ತೀನಿ ಸರ್. ನಾನು ಅವರು ವಿಧಾನ ಪರಿಷತ್ತಲ್ಲಿ ಜೊತೆಗೆ ಇದ್ದೀವಿ, ಸ್ವಲ್ಪ ಅಧ್ಯಯನ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅವ್ರಿಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ. PF ESI ರಿಜಿಸ್ಟ್ರೇಷನ್ ಏನು ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ, ಇವತ್ತು ಹೈಯೆಸ್ಟ್ ರಿಜಿಸ್ಟ್ರೇಷನ್ ಆಗಿದೆ, ಹೊಸದಾಗಿ ಉದ್ಯೋಗ ಸಿಕ್ಕಿರೋಂಥದ್ದು. ಗ್ಲೋಬಲ್ ಇಂಡಿಸೀಸಲ್ಲಿ ಲೇಬರ್ ಇಂಡೆಕ್ಸ್ ಇದೆ, ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಬೇರೆ ದೇಶಗಳಲ್ಲಿ. ಇವತ್ತು ಭಾರತದಲ್ಲಿ ನೀವು ಅನ್ಆರ್ಗನೈಸ್ಡ್ ಸೆಕ್ಟರು ಮತ್ತು ಆರ್ಗನೈಸ್ ಸೆಕ್ಟರ್ ಎರಡನ್ನೂ ಸೇರಿಸಿದ್ರೆ ಸುಮಾರು 5.5% ಅಂತ ಇದೆ. ಬೇರೆ ದೇಶಗಳಲ್ಲಿ, ಬಿಹಾರದಲ್ಲಿ ತುಂಬ ರೇಪು ಡಕಾಯಿಟಿ ಇದೆಯಂತೆ, ಕಂಪ್ಯಾರಿಟಿವ್ಲಿ ನಮ್ಮಲ್ಲಿ ಕಡಿಮೆ ಇದೆಯಂತೆ.
ಹಾಗೆ ಅವರು ನನ್ನ ಒಂದ್ ನಿಮಿಷ ನೀವು ಮಾತಾಡಿದಾಗ ನಾನು ಕೇಳಿದ್ದೀನಿ ಅಲ್ಲ, ಓಕೆನಾ ಅದು? ಅದು ಓಕೆನಾ ಅದು? ನೋಡಿ Accepted ಅವ್ರಿಗೆ. ಎಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸರ್ ಬಹಳ ಚೆನ್ನಾಗಿದೆ ರಂಗನಾಥ್ ಸರ್. ಅಸೆಟ್ ಕ್ರಿಯೇಷನ್ಗೆ ನೀವು ಕಳೆದ 9 ವರ್ಷಗಳ ಬಜೆಟ್ ಅನ್ನು ನೋಡಿ. ನಾವು ನಮ್ಮ ಬಜೆಟ್ ಗಾತ್ರದ 25-30% ಅಸೆಟ್ ಕ್ರಿಯೇಷನ್ಗೋಸ್ಕರ ಬಂಡವಾಳ ಹಾಕ್ತಾ ಇದೀವಿ. ಅಸೆಟ್ ಕ್ರಿಯೇಷನ್ ಇಂದ ಲಾಂಗ್ ಟರ್ಮ್ ಆಗಿ ಸಿಗುವಂತ ಗ್ರೋತ್ ಏನಿದೆ, ಸೋಷಿಯಲ್ ಸೆಕ್ಟರ್ ಅಲ್ಲಿ ಏನು ಬೇರೆ ಬೇರೆ ಸ್ಕೀಮ್ಗಳು ಕೊಡ್ತಾ ಇದ್ದಾರೆ ಅದು ಕೊಡೋ ಅಂಥದ್ದು ಅಲ್ಲ ಅಂತಲ್ಲ. ಆದರೆ ನೀವು ದೇಶದ ಒಟ್ಟಾರೆ ಅಭಿವೃದ್ಧಿಯನ್ನು ನೋಡಿದಾಗ ನೀವು ಅಸೆಟ್ ಕ್ರಿಯೇಷನ್ ಎಷ್ಟು ಮಾಡ್ತೀರಾ, ಎಷ್ಟು ಬಂಡವಾಳ ಹೂಡಿಕೆಯನ್ನು ಮಾಡ್ತೀರಾ ವಿರಾಮಕ್ಕೆ ಹೋಗೋಣ, ವಾಪಸ್ ಬಂದು ನೀವು ಮಾತಾಡಿ. ಕ್ವಿಕ್ ಆಗಿ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ, ವಿರಾಮ ತಗೊಳ್ಳಿ. ಕಾಂಗ್ರೆಸ್ ಅವ್ರು ಗ್ಯಾರಂಟಿ ರೂಪದಲ್ಲಿ ಕೊಟ್ಟ ತಕ್ಷಣ ಅದೇನೋ ಪುಕ್ಕಟ್ಟೆ ಕೊಡಬಾರ್ದಾಗಿತ್ತು. ನಾವು ಬೇರೆ ಬೇರೆ ಬಟ್ಟೆ ಹಾಕ್ಬಿಟ್ಟು ಕೊಟ್ಟಿದ್ದು ಮಾತ್ರ ಅದು ಮುಫತ್ತಲ್ಲ, ಸ್ಕೀಮ್ಸ್ ಅಲ್ಲ ಅಂತ ಹೆಂಗ್ರಿ ಹೇಳ್ತೀರಿ? ಹೆಂಗ್ರಿ ಹೇಳ್ತೀರಿ ಅದನ್ನ? ಆಲ್ ರೈಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಸ್ಕೀಮ್ಸ್ ಇಲ್ವಾ? ಇಲ್ವಾ ಪುಕ್ಕಟೆ ಸ್ಕೀಮ್ಸ್ ಇಲ್ವಾ? ಹಂಗಾರೆ ಖಂಡಿತ ರೈತ ಸನ್ಮಾನ ಒಳ್ಳೆ ನಿಧಿ ಏನಿದೆ, ಕಥೆ.